ನಾವು ಪ್ರಯತ್ನ ಮಾಡಿದ್ವಿ. ಅವರಿಗೆ ಏನೋ ಸಣ್ಣ ಪುಟ್ಟ ಅಸಮಾಧಾನಗಳಿರ್ತದೆ. ಮತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈಗ ನೀವೆಲ್ಲರೂ ಕೂಡ ನೋಡಿರ್ತೀರ, ಯಾವ್ಯಾವ ಚುನಾವಣೆಗಳಲ್ಲಿ ಯಾರು ಆ ಕಡೆ ಹೋಗೋದು ಈ ಕಡೆ ಬರೋದು ಇಂಥವೆಲ್ಲ ಆಗ್ತಾ ಇರ್ತವೆ. ಸಹಜ. ಇವತ್ತು ಎಷ್ಟೋ ಕಡೆ ಇವತ್ತು ಕಾಂಗ್ರೆಸ್ನಲ್ಲೂ ಆಗಿದೆ, ಬಿ ಜೆ ಪಿಯಲ್ಲೂ ಆಗಿದೆ, ಜೆ ಡಿ ಎಸ್ನಲ್ಲೂ ಆಗಿದೆ. ಹಾಗಾಗಿ ನಾವು ನಮ್ಮ ಕೆಲಸ ಏನು ಮಾಡಬೇಕು, ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ತಂತ್ರ ಮಾಡಬೇಕು ಮಾಡ್ತೀವಿ. ಚೆನ್ನಾಗಿದ್ದರು. ಅವ್ರಿಗೇನೋ ಒಂದು ಮನಸ್ತಾಪ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಸೊ ನಾವು ಪ್ರಯತ್ನ ಮಾಡಿದ್ವಿ. ನಿಮ್ಮ ತಂದೆಯವರ ಕುಟುಂಬ ಹೆಸರು ಹೋಗಬಾರ್ದು, ಅದಕ್ಕೆ ಮಸಿ ಬಳಿಬಾರ್ದು, ಬೇಡ ಅಂತ ಎಲ್ಲ ಹೇಳಿದ್ವಿ. ಆದರೂ ಕೂಡ ಅವ್ರು ಹೋಗಿದ್ದಾರೆ. ಆದರೆ ಒಳ್ಳೇದಾಗಲಿ ಅಂತ ಜೆಡಿಎಸ್ ಮನಸ್ಸಿಗಿಂತ ಸುಧಾಕರ್ ಮೇಲೆ ಮನಸ್ಸಿನಿಂದ ಹೋಗಿದ್ದಾರೆ ಅಂತ ಮಾಹಿತಿ ಸರ್. ಅದೇ ಸುಧಾಕರ್ ಅವರು ಮೊದಲು ಅವರ ಆಡಳಿತದಲ್ಲಿ ನಮಗೆಲ್ಲ ತುಂಬ ತೊಂದರೆ ಆಗಿದೆ ಅದು ಇದು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಆ ತೊಂದರೆಗಳು ಹಾಗೇ ಇರೋದಿಲ್ಲ, ಅದೆಲ್ಲ ಮಾತಾಡಿ ಚರ್ಚೆ ಮಾಡಿ ಮಾಡೋಣ ಅಂತ. ಬಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಆಯ್ಕೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು. ಇಲ್ಲಾಂದರೆ ಸುಧಾಕರ್ ಅವರು ಅವರ ಮನೆಗೆ ಅವರೇ ವೈಯಕ್ತಿಕವಾಗಿ ಅವ್ರ ಮನೆಯಲ್ಲಿ ಹೋಗಿ ಕುಂತು ಚರ್ಚೆ ಮಾಡುವಂಥವ್ರು ಇದ್ದರು. ಆದರೆ ಅಲ್ಲಿ ಅಗ್ಗಜಗ್ಗಾಟ ಇತ್ತಲ್ಲ ಕ್ಯಾಂಡಿಡೇಟ್ ಯಾರು ಅಂತ. ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು. ಆ ವಿಳಂಬದಿಂದ ಅವರು ಬೇಗ ತೀರ್ಮಾನ ತಗೊಂಡಿದ್ದಾರೆ. ಬಚ್ಚೇಗೌಡರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇನ್ನು ಉಳಿದಂತೆ